ಜಡೆ ಹಾಕೊಳ್ಳೋದು ಮಾತ್ರ ಮಿಸ್ ಆಗಲ್ಲ. ಯಾಕಂದ್ರೆ ಸೊ ಕಡಲೆಕಾಳು ಸೊ ಇದನ್ನ ಮಾಡ್ತಾರೆ. ಸ್ಪಿನ್ಗೆ ಆಗ್ಬಿಡ್ಬಾಗ ಇದಕ್ಕೆ ಕರೆದಿದ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಸ್ಪೆಷಲಪ್ಪ ಅಂದರೆ, ಸೊ ನಾವು ಉತ್ತರ ಕರ್ನಾಟಕ ಅವರಾಗಿರೋದ್ರಿಂದ ಎಲ್ಲೋದ್ರೂ ನಮ್ಮ ಏನು ಫೆಸ್ಟಿವಲ್ ಅಥವಾ ಏನು ಹಬ್ಬಗಳಿರುತ್ತೆ ಸೊ ಅದನ್ನು ಮಿಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾಗರ ಪಂಚಮಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ ಇದು. ಸೊ ಇದಕ್ಕೂ ಮುಂಚೆನೇ ನಾನು ಲಾಸ್ಟ್ ಇಯರು ಕೂಡ ನಾನು ಹಬ್ಬದ್ದು ವ್ಲಾಗ್ ಮಾಡಿದ್ದೆ. ಸೊ ಹಾಗಾಗಿ ಈ ಸರಿ ಸ್ವಲ್ಪ ಫುಲ್ ಆ ಥರದ್ದು ಏನೇನು ಇರುತ್ತೆ ಅದನ್ನಷ್ಟು ತೋರಿಸಲ್ಲ, ಯಾಕಂದರೆ ಒಂದು ಸರಿ ವ್ಲಾಗಲ್ಲಿ ಹಾಕಿದ್ನಲ್ಲ. ಸೊ ಹಾಗಾಗಿ ಆಲ್ರೆಡಿ ರೆಡಿ ಎಲ್ಲ ಸ್ವಲ್ಪ ಮಾಡಿದ್ದೀವಿ. ಸೊ ಅದು ಬಿಟ್ಟರೆ ಏನೇನಿಲ್ಲ. ಸೊ ಹಾಗಾಗಿ ಈಗ ಎಷ್ಟು ಪೂಜೆ ಮಾಡೋದು, ಸ್ವಲ್ಪ ಆಚೆ ಹೋಗೋದಿತ್ತು. ಸೊ ಅದ್ರದ್ದು ಸ್ವಲ್ಪ ವ್ಲಾಗ್ ಇರುತ್ತೆ ಇವತ್ತಿನ ಈ ವ್ಲಾಗಲ್ಲಿ. ಸೊ ನೀವೆಲ್ಲ ಹೇಗೆ ಹಬ್ಬ ಮಾಡ್ತೀರಾ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಇವಾಗ ವರಮಹಾಲಕ್ಷ್ಮಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾವು ನಾಗರ ಪಂಚಮಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಶ್ರಾವಣ ಸ್ಟಾರ್ಟ್ ಆದರೆ ಸಾಕು, ಫಸ್ಟಿಂದನೇ ವರಮಹಾಲಕ್ಷ್ಮಿಗೆ ಹೇಗೆ ರೆಡಿ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ಸೊ ಇದೇ ನಡೀತಾ ಇರುತ್ತೆ. ಸೊ ನಮ್ಮ ಸೈಡಲ್ಲಿ ಏನು ಮಾಡ್ತಾರೆ, ದೀಪಾವಳಿಗೆ ಮಾಡ್ತಾರೆ. ಸೊ ಈಗ ನಮ್ಮ ಸೈಡಲ್ಲೂ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಬಿಡಿ. ಸೊ ಇವಾಗ ಅಲ್ಲೂ ಮಾಡ್ತಾರೆ. ಅದೇನೋ ಏನಂತಾರೆ, ಅದೇನೋ ಹೇಳ್ತಾರೆ ಗೈಸ್, ನನಗೆ ಗೊತ್ತಿಲ್ಲ. ಅದೇನೋ ಹೇಳ್ತಾರೆ ನಮ್ಮ ಸೈಡು. ಸೊ ಅಲ್ಲೂ ಮಾಡ್ತಾರೆ ಇವಾಗ. ಸಂಪತ್ ಶುಕ್ರವಾರ ಅಂತಾರೆ ನಮ್ಮ ಸೈಡು. ಸೊ ಇಲ್ಲಿ ನಮ್ಮ ಸಂಪತ್ ಶುಕ್ರವಾರ ಅಂತ ಈ ಶ್ರಾವಣದಲ್ಲಿ ಬರುವಂಥ ಎಲ್ಲ ಶುಕ್ರವಾರನೂ ಮಾಡ್ತಾರೆ. ಈ ಥರ ಇರುತ್ತೆ. ಸೊ ಬಟ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಹೇಗೆ ಹೋಗುತ್ತೆ ಗೊತ್ತಿಲ್ಲ, ನೋಡೋಣ. ಡ್ರೆಸ್ ಹಾಕು ಇದು ಮಾಡ್ತಾರೆ. ಆಮೇಲೆ ಮನೇಲಿ ಎಷ್ಟು ಜನ ಇರ್ತಾರೆ ಸೊ ಅಷ್ಟು ಜನಕ್ಕೂ ಮಾಡ್ಕೊಳೋದು. ಅಲ್ಲಿ ಪೂಜೆ ಮಾಡಿ ಆದಮೇಲೆ ಪೂಜೆಗೆ ಇಟ್ಟಿರಬೇಕು. ಸೊ ಅದಾದಮೇಲೆ ನಾವು ಹಾಕ್ಕೊಳ್ಳೋದು. ಸೊ ಈ ಥರ ಅಂದರೆ ಸುಮ್ಮನೆ ದಾರ ಥರ ಅಷ್ಟೇ. ಸೊ ಆಮೇಲೆ ಇದನ್ನ ಅರ್ಶಿಣದ ನೀರು ಹಾಕಿ ಸ್ವಲ್ಪ ಯೆಲ್ಲೋ ಕಲರ್ ಮಾಡಿದ್ರೆ ಆಯಿತು. ಸೊ ನಾನೇನು ಅಂದ್ಕೊಂಡಿದ್ದೀನಿ, ನಾವು ಹಾಕ್ಕೊಳ್ಳೋದಕ್ಕೆ ಮಾತ್ರ ಮಾಡಿ ಅಲ್ಲಿ ಸೊ ದಾರದ ಉಂಡೆ ತೊಗೊಂಡೋಗ್ತೀನಿ. ಸೊ ನಾಗಪ್ಪನಿಗೆ ಈ ಥರ ಸುತ್ತ ಹಾಕ್ತಾರಲ್ವ, ಸೊ ಆ ಥರದ್ದು ಹಾಕೋಣ ಅಂತ. ಅಲ್ಲಿ ಇವಾಗ ಎಲ್ಲ ರೆಡಿ ಮಾಡಿದೆ. ಸೊ ಹಾಗಾಗಿ ನಾನು ಅಷ್ಟರಲ್ಲಿ ರೆಡಿ ಆಗಿಬಿಡೋದು. ಮ್ಯಾಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಟ್ರೆಡಿಷ್ನಲ್ ಸ್ಯಾರಿ, ಸೊ ಲಂಗದವನಿಗೆ ಮ್ಯಾಚ್ ಆಗುತ್ತೆ. ಬಟ್ ಇದು ಗೋಲ್ಡ್ ಸ್ವಲ್ಪ ಗೋಲ್ಡ್ ಮತ್ತು ಈ ಥರ ಸಿಮಿಲರ್ ಇದೆ. ಸೊ ಹಾಗಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಹಾಕಿದ್ದೀನಿ. ಹೇರ್ ಫ್ರೀ ಬಿಡೋಣ ಅಂದ್ಕೊಂಡೆ, ಬಟ್ ಬೇಡ, ದೇವಸ್ಥಾನಕ್ಕಲ್ವ, ಹೇರ್ ಫ್ರೀ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣೋಣ ಅಂತೇಳಿ ಸೊ ಈ ಥರ ಜಡೆ ಹಾಕ್ಕೊಂಡಿದ್ದೀನಿ. ಸೊ ಎಷ್ಟೇ ಇದಾದ್ರೂ ಈ ಥರ ಹಿಂಗೆ ಜಡೆ ಹಾಕೊಳ್ಳೋದು ಮಾತ್ರ ಮಿಸ್ ಆಗಲ್ಲ. ಯಾಕಂದರೆ ಅದೇನೋ ನಂಗೆ ಈ ಥರ ಹಾಕಿದ್ರೆ ಸೆಟ್ ಆಗುತ್ತೆ. ಈ ಥರ ಬೈತಲೆ ತೆಗೆದು ಸೊ ಈ ಥರ ಹಾಕೋದ್ರಿಂದ ಸೂಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಹಾಕೊಂಡಿದ್ದೀನಿ. ಸೊ ಬಳೆ ಇದು ಮಾತ್ರ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ನಾನು ಕಾಲೇಜಿಗೆ ಬೇರೆ ಹೋಗಬೇಕು. ಸೊ ಹೀಗೆ ಗೌರಮ್ಮ ಥರ ಎಲ್ಲ ಅದು ಚೆನ್ನಾಗಿರಲ್ಲ. ಕಾಲೇಜಿಗೆ ಹೆಂಗೆ ಹೋಗಬೇಕು ಹಂಗೆ ಹೋದ್ರೇ ಚೆಂದ. ಸೊ ಮನೆಗೆ ಬಂದಮೇಲೆ ಸ್ವಲ್ಪ ಚೇಂಜಸ್ ಮಾಡಬೇಕು. ಸೊ ಬಳೆ ಇದು ಮಾತ್ರ ಹಾಕ್ಕೊಂಡಿರ್ತೀನಿ, ಇದೆಲ್ಲ ತೆಗೆದುಬಿಡ್ತೀನಿ. ಸೊ ಓವರ್ ಅನ್ನಿಸ್ಬಾರ್ದು. ನನಗೇನೆಂದರೆ ಸ್ವಲ್ಪ ಡಿಸಿಪ್ಲಿನ್, ಯಾವ ಪ್ಲೇಸ್ಗೆ ಹೆಂಗೆ ದೇವಸ್ಥಾನಕ್ಕೆ ಇದು ಓಕೆ. ಬಟ್ ಕಾಲೇಜ್ಗೆಲ್ಲ ಇಷ್ಟೊಂದು ಹೋದರೆ ನನಗೆ ಚೆನ್ನಾಗಿ ಕಾಣಲ್ಲ. ಸೊ ನಂಗೆ ಚೆನ್ನಾಗಿ ಕಾಣಲ್ಲ ಮೀನ್ಸ್ ಇಷ್ಟ ಆಗಲ್ಲ. ಸೊ ಇಷ್ಟೊಂದು ಇದಾದರೆ ಸೊ ಹಿಂಗೆ ಕಾಣಿಸ್ತಿದೆ. ಇದು ಲಕ್ಷ್ಮೀದಿದೆ ಮೇಲೆ ಕಮಲದಲ್ಲಿದು ಕಮಲ, ಈ ಲಕ್ಷ್ಮೀದು. ಸೊ ಇದು ಲೈಟ್ ಕಲರ್ ಇದೆ. ಸೊ ಇದು ಅಂಥ ಇದಿಲ್ಲ. ಸೊ ಹಾಗಾಗಿ ಇದಕ್ಕೆ ಸೆಟ್ ಆಗುತ್ತೆ. ಸೊ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಏನು ಹೇಳಿ, ನಾನು ಏನು ಇಕ್ಕಿಲ್ಲ ಅಂದರೆ ಇದು ಕುಂಕುಮ ಇಕ್ಕಿದ್ರೆ ಒಂಥರ ಸೆಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ಮಾತ್ರ ನಾನು ಎಲ್ಲೂ ಮಿಸ್ ಮಾಡಿಲ್ಲ ಯಾವುದೇ ಟ್ರೆಡಿಷ್ನಲ್ ಟೈಮಲ್ಲಿ. ಒಂದು ಟೈಮ್ ಮಿಸ್ ಮಾಡಿರ್ತೀನಿ, ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ಮಿಸ್ ಮಾಡಿರಲ್ಲ. ಇರಿ ಒಂದು ಕಾಲ್ ತೊಗೊಂಡಿದ್ದೀನಿ. ಸೊ ಇದು ಹೂವು, ಇದರಲ್ಲಿ ಇದೇನು ಅದು ದಾರ ಮಾಡಿದ್ನಲ್ಲ, ಸೊ ಅದು, ಸೊ ಕಡಲೆಕಾಳು, ಸೊ ಇದು ಸಜ್ಜಿ ಉಂಡೆ.
ಸಜ್ಜಿ ಇದು ಮಾಡಿರೋದು ಏನೋ ಮಾಡ್ತಾರೆ, ಅದು ಹೆಸ್ರು ಗೊತ್ತಿಲ್ಲ, ಬಟ್ ಅದನ್ನು ಮಾಡಿರೋದು. ಸೊ ಇದು ಅರಿಶಿನ ಕುಂಕುಮ. ಸೊ ಈ ಥರದಲ್ಲಿ ತೊಗೊಂಡೆ. ಬಾಳೆಹಣ್ಣು ಎಲೆ ಮತ್ತು ಇದು ಅಲ್ಲಿ ಎಕ್ಸ್ಟ್ರಾ ಇರಲಿ ಅಂತ. ಸೊ ಇದು ಬತ್ತಿ. ಸೊ ಮರ್ತೋಗ್ಬಿಟ್ಟಿದ್ದೀನಿ, ಎಣ್ಣೆ ಒಂದು ತೊಗೋಬೇಕು. ಇಷ್ಟು ತೊಗೊಂಡು ಸೊ ಹಾಲು ಮತ್ತು ಒಂದು ಚೆಂಬು ನೀರು ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಷ್ಟು. ಸೊ ಎಲ್ಲ ತೋರ್ಸೋಕ್ಕಾಗಲ್ಲ, ಮೆಸ್ಸಿಯಾಗಿದೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಇದು ಕುಚ್ಚಕಡುಬು ಅಂತ. ಸೊ ನಾಗಪ್ಪನಿಗೆ ನೆಕ್ಸ್ಟ್ ಡೇ ಪೂಜೆ ಮಾಡುವಾಗ ಇದನ್ನ ಮಾಡ್ತಾರೆ, ಅಂದರೆ ಬೇರೆದನ್ನು ಮಾಡಲ್ಲ. ಸೊ ಇದನ್ನು ಮಾಡೋದು ಮರಿ ಹಾಲು ಅಂತ ಮಾಡ್ತಾರೆ. ಸೊ ಅದಾದ್ಮೇಲೆ ಬದನೆಕಾಯಿ ಪಲ್ಯ. ಸೊ ಇಲ್ಲಿ ಸಾಂಬಾರು ರೆಡಿಯಾಗಿದೆ, ಹೋಳಿಗೆ ಸಾಂಬಾರು. ಸೊ ಈ ಕಡೆ ರೈಸ್ ರೆಡಿ ಇದೆ. ಸೊ ಇಷ್ಟೇ, ಇವಾಗ ಊಟ ಮಾಡೋದಷ್ಟೇ. ಸೊ ಬೇರೆ ಏನು ವಿಡಿಯೋ ಮಾಡಿಲ್ಲ ನಾನು, ನೆಕ್ಸ್ಟ್ ಡೇನೇ ಇದೆಲ್ಲ ಮಾಡೋದು. ಇವಾಗ ಊಟ ಮಾಡೋದಷ್ಟೇ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ನೀನು ತೋರಿಸಿದ್ದೀನಿ, ಯಾವಾಗಲೇ ತೋರಿಸಿದ್ದೀನಿ. ಮಾಡಿ ಅಲ್ಲಿ ನಾನು ಇವಾಗ ನಂದು ವಿಡಿಯೋ ಮಾಡಿಲ್ಲ, ಮನೆ ನಾನು ಮಾಡಿಲ್ಲ ಅವ್ನು ಮಾಡಿಲ್ಲ ಅಂತ. ಚೆನ್ನಾಗಿದೆ. ಒಂದು ದಿನ ಆಯ್ತೇನು, ವರ್ಷ ಗಂಟಲೆ ಆಯ್ತೇನೋ ಈ ಥರ ಮಾಡಿ. ಉಪ್ಪು ಹಾಕಿ, ತುಪ್ಪ ಅಥವಾ ಬದನೆಕಾಯಿ ಪಲ್ಯ, ಇದಕ್ಕೆ ಕಾಂಬಿನೇಷನ್ನು ಚೆನ್ನಾಗಿದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿನ್ನೆ ಬ್ಲಾಗ್ ಜೊತೆ ಇದು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಿನ್ನೆ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಈಗ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್. ಸಬ್ಸ್ಕ್ರೈಬ್ನ ಮಾಡಿ ಮರಿಬೇಡಿ.